ದೇವರ ನಾಡು ಕೇರಳಂನಲ್ಲಿ ಕಾಡ್ತಾ ಇದೆ ಈಗ ಗುಡ್ಡದ ಭೂತ. ವಯನಾಡಿನಲ್ಲಿ ಮತ್ತೆ ಘನಘೋರ ಗುಡ್ಡ ಕುಸಿತ ಕಂಡಿದೆ. ವಯನಾಡಿನ ಮಪ್ಪಾಡಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. 3 ದುರ್ಮರಣವನ್ನ ಹೊಂದಿದ್ದಾರೆ. ಇಲ್ಲಿ ನೋಡಿ, 5 ಜನರು ನಾಪತ್ತೆ ಆಗಿದ್ದಾರೆ. ದೇವರ ನಾಡು ಕೇರಳಂನಲ್ಲಿ ಗುಡ್ಡದ ಭೂತ ಕಾಡ್ತಾ ಇದೆ. ವಯನಾಡಿನಲ್ಲಿ ಮತ್ತೆ ಘನಘೋರ ಗುಡ್ಡ ಕುಸಿತ ಕಂಡು ಬಂದಿದೆ. ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಗುಡ್ಡ ಕುಸಿತ ಆಗಿದೆ. ವಯನಾಡಿನ ಮಪ್ಪಾಡಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. 3 ದುರ್ಮರಣ ಹೊಂದಿದ್ದಾರೆ. 5 ಜನರು ಈಗ ನಾಪತ್ತೆಯಾಗಿದ್ದಾರೆ. ಇಲ್ಲಿ ಕಣ್ಮರೆ ಆದವರಿಗಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಭಾರಿ ಮಳೆ ಅಂದ್ರೆ ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ರಕ್ಷಣೆ ಮಾಡಲು ಕೂಡ ತೊಂದರೆ ಆಗ್ತಾ ಇದೆ. ಮಳೆಯ ಮಧ್ಯೆಯೇ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಮಿಸ್ಸಿಂಗ್ ಆಗಿರುವಂಥವ್ರನ್ನ ಇಟಾಚಿ ಟ್ರಕ್ ಹಾಗೂ 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನ ಈಗ ಮಾಡಲಾಗ್ತಾ ಇದೆ. ಮೀನಾಕ್ಷಿ ಸೇತುವೆಯ ಮೇಲಿನ ಮಣ್ಣು ತೆರವು ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. SDRFನಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ದೇವರ ನಾಡು ಕೇರಳಂನ ಕಾಡ್ತಾ ಇದೆ ಗುಡ್ಡದ ಭೂತ. ವಿಪರೀತ ಮಳೆಯಿಂದಾಗಿ ಗುಡ್ಡ ಕುಸಿತವನ್ನ ಕಂಡಿದೆ. ವಯನಾಡಿನಲ್ಲಿ ಮತ್ತೆ ಘನಘೋರ ಗುಡ್ಡ ಕುಸಿತ ಕಂಡು ಬಂದಿದೆ. ವಿಪರೀತವಾಗಿ ಮಳೆ ಆಗ್ತಾ ಇದೆ, ಹಾಗಾಗಿ ಗುಡ್ಡ ಕುಸಿತ ಕಂಡು ಬಂದಿದೆ. ವಯನಾಡಿನ ಮಪ್ಪಾಡಿಯಲ್ಲಿ ಈಗ ಘನಘೋರ ದುರಂತ ಸಂಭವಿಸಿದೆ. 3 ದುರ್ಮರಣ ಹೊಂದಿದ್ದಾರೆ. 5 ಜನರು ನಾಪತ್ತೆಯಾಗಿದ್ದಾರೆ. ಅಂದರೆ ಈಗ ಏನು 5 ಜನರು ನಾಪತ್ತೆಯಾಗಿದ್ದಾರೆ, ಕಣ್ಮರೆ ಆದಂಥವರಿಗಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಈ ಭಾರೀ ಮಳೆ ಅಡ್ಡಿ ಆಗ್ತಾ ಇರುವಂಥದ್ದು. ರಕ್ಷಣೆ ಮಾಡಲು ಕೂಡ ಇಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಮಳೆಯ ಮಧ್ಯೆಯೇ ಕೂಡ ಈಗ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನಾಪತ್ತೆ ಆದವರ ಪತ್ತೆಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ವಿಪರೀತ ಮಳೆ ಇರೋದ್ರಿಂದ ಇಲ್ಲಿ ರಕ್ಷಣೆ ಮಾಡಲು ಕೂಡ ಕಷ್ಟ ಆಗ್ತಾ ಇರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅಂದರೆ ಗುಡ್ಡ ಕುಸಿತ ಆ ಮಟ್ಟಿಗಾಗಿದೆ. ವಿಪರೀತ ಮಳೆ ಆಗಿರುವಂಥದ್ದು. ಗುಡ್ಡ ಕುಸಿತದಿಂದ 3 ಸಾವನ್ನಪ್ಪಿದ್ದಾರೆ. 5 ಇಲ್ಲಿ ಕಣ್ಮರೆ ಆಗಿರುವಂಥದ್ದು. SDRFನಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ದೇವರ ನಾಡು ಕೇರಳವನ್ನು ಕೂಡ ಈಗ ಗುಡ್ಡದ ಭೂತ ಕಾಡ್ತಾ ಇದೆ. ಅಂದರೆ ಗುಡ್ಡ ಕುಸಿತ ಕಂಡು ಬಂದಿದೆ. ಇದರಿಂದ 3 ಸಾವನ್ನಪ್ಪಿದ್ದಾರೆ. 5 ಜನ ನಾಪತ್ತೆ ಆಗಿದ್ದಾರೆ. ಈಗ ನಾಪತ್ತೆ ಆದಂಥವ್ರು ಏನಿದ್ದಾರೆ ಅಂಥವರ ಒಂದು ಪತ್ತೆಗಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲು ಕೂಡ ಮಳೆಯಿಂದಾಗಿ ತೊಂದರೆ ಉಂಟಾಗ್ತಾ ಇದೆ. ಸರಿಯಾದಂತಹ ರಕ್ಷಣಾ ಕಾರ್ಯವನ್ನು ಮಾಡಲು ಆಗ್ತಾ ಇಲ್ಲ, ಅಷ್ಟು ಮಳೆ ಇರುವಂಥದ್ದು. ಆದರೂ ಕೂಡ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಣ್ಮರೆ ಆದವರ ಪತ್ತೆಗಾಗಿ ಈಗ ಮುಂದಾಗಿರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಮಳೆಯ ಮಧ್ಯೆಯೂ ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇಟಾಚಿ ಟ್ರಕ್ 200ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ಈಗ ಮಾಡಲಾಗ್ತಾ ಇದೆ. ಜೊತೆಗೆ ಮೀನಾಕ್ಷಿ ಸೇತುವೆ ಏನಿತ್ತು, ಆ ಸೇತುವೆ ಮೇಲಿನ ಮಣ್ಣು ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. SDRFನಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಿಸ್ ಆಗಿರುವಂತಹ 5 ಜನರ ಪತ್ತೆಗಾಗಿ ಎಲ್ಲ ರೀತಿಯ ಒಂದು ಕಾರ್ಯಾಚರಣೆಗೆ ಈಗ ಮುಂದಾಗಿರುವಂಥದ್ದು ಜಿಲ್ಲಾಡಳಿತ. ದೇವರ ನಾಡು ಕೇರಳಮಲ್ಲೂ ಈಗ ಗುಡ್ಡದ ಭೂತ ಕಾಡ್ತಾ ಇರುವಂಥದ್ದು. ಧಾರಾಕಾರವಾಗಿ ಸುರಿದಂತಹ ಮಳೆ, ವಿಪರೀತ ಮಳೆಯಿಂದಾಗಿ ಗುಡ್ಡ ಕುಸಿತ ಕಂಡು ಬಂದಿದೆ ಕೇರಳಂನಲ್ಲಿ. ವಯನಾಡಿನ ಮುಪ್ಪಾಟಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಗುಡ್ಡ ಕುಸಿತದಿಂದ 3 ದುರ್ಮರಣ ಹೊಂದಿದ್ರೆ 5 ನಾಪತ್ತೆಯಾಗಿದ್ದಾರೆ. ಇಲ್ಲಿ 5 ಜನ ನಾಪತ್ತೆ ಆಗಿರುವಂಥದ್ದು. ಕಣ್ಮರೆ ಆದವರಿಗಾಗಿ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಯಾರೆಲ್ಲ 5 ಜನ ಮಿಸ್ ಆಗಿದ್ದಾರೆ ಅವರ ಒಂದು ಪತ್ತೆಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇದರಲ್ಲೂ ಕೂಡ ತೊಂದರೆ ಉಂಟಾಗ್ತಾ ಇರುವಂಥದ್ದು. ವಿಪರೀತ ಮಳೆ ಆಗ್ತಾ ಇದೆ. ಸರಿಯಾದಂಥ ರೀತಿಯಲ್ಲಿ ರಕ್ಷಣೆ ಮಾಡಲು ಕಾರ್ಯಾಚರಣೆ ಮಾಡಲಾಗ್ತಾ ಇಲ್ಲ. ಮೀನಾಕ್ಷಿ ಸೇತುವೆ ಮೇಲಿನ ಮಣ್ಣನ್ನು ತೆರವುಗೊಳಿಸಲಾಗ್ತಾ ಇದೆ. ಇಟಾಚಿ ಟ್ರಕ್ 2000ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ.